ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಲೆಹೆಂಗಾನ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಈ ಲೆಹೆಂಗಾಗೆ ಬೆಲ್ಟನ್ನು ಯಾವ ರೀತಿ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆಗ ನಿಮಗೆ ಈ ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಇಷ್ಟು ಈಸಿನ ಅಂತ ನಿಮಗೆ ಅರ್ಥ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಫಸ್ಟ್ ನಾನು ಇಲ್ಲೇನು ಮಾಡ್ತಾಯಿದ್ದೆ ಅಂದರೆ, ಆಲ್ರೆಡಿ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಫುಲ್ ಸೆಟ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀವಲ್ಲ, ಆ ನಂತರ ವೇಸ್ಟ್ ರೌಂಡನ್ನು ನಾವು ಈ ರೀತಿ ಅಳತೆ ಮಾಡ್ಕೋಬೇಕು ಎಷ್ಟು ಬರ್ತಿದೆ ಅಂತ. ಈ ರೀತಿ ಟೇಪಿಂದ ಚೆಕ್ ಮಾಡಿಕೊಂಡ್ರೆ ನಮಗೆ 29 ಇಂಚು ಬರ್ತಿದೆ ನೋಡಿ. ಈಗ ಬೆಲ್ಟ್ ಕ್ಯಾನ್ವಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ಇದರಲ್ಲೂ ಕೂಡ ನಾನು ಮೆಜರ್ ಮಾಡ್ಕೊತಾ ಇದ್ದೀನಿ. ನಮಗೆ ವೇಸ್ಟ್ ರೌಂಡ್ ಬಂದು 29 ಇಂಚಿದೆ. ನಾನೊಂದು 3 ಇಂಚಸ್ ಎಕ್ಸ್ಟ್ರಾ ಇರೋ ಥರ 32 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕ್ಯಾನ್ವಾಸ್ ಬೆಲ್ಟನ್ನು ನಾನು 3 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಮೈನ್ ಫ್ಯಾಬ್ರಿಕನ್ನು ತೊಗೊಂಡು ಮೈನ್ ಫ್ಯಾಬ್ರಿಕ್ಕು 2 ಲೇಯರ್ಸನ್ನು ನಾವು ಕಟ್ ಮಾಡ್ಕೋಬೇಕು. 2 ಪೀಸಸ್ನ ಕಟ್ ಮಾಡ್ಕೋಬೇಕು. ನಾವು ಲೆಹೆಂಗಾನ ಕಟ್ ಮಾಡಬೇಕಾದ್ರೆ ಲೆಹೆಂಗಾ ನಮಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟನ್ನು ನಾವು ಕಟ್ ಮಾಡಿಕೊಂಡು ರಿಮೈನಿಂಗ್ ಫ್ಯಾಬ್ರಿಕ್ನ ನಾವೇನು ಕಟ್ ಮಾಡಿರ್ತೀವಲ್ಲ ಆ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಹೇಳಿದ್ದೀನಿ ಇದು ಬೆಲ್ಟ್ಗೋಸ್ಕರ ಯೂಸ್ ಆಗುತ್ತೆ ಅಂತ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಆ ಕ್ಯಾನ್ವಾಸ್ ಏನಿದೆ ನಮಗೆ ಆ ಬೆಲ್ಟ್ ಕ್ಯಾನ್ವಾಸ್ಗಿಂತ ಕ್ಲಾತ್ ಅನ್ನೋದು ಇನ್ನೂ ಒಂದು 5 ಇಂಚಸ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಕ್ಯಾನ್ವಾಸ್ ಬಿಡ್ತು ಬಂದು 1.5 ಇಂಚ್ ಇದೆ. ಹಾಗೆ ಫ್ಯಾಬ್ರಿಕ್ ಬಿಡ್ತು ಬಂದು 4.5 ಇಂಚ್ ಇದೆ. ನಿಮಗೆ 3 ಇಂಚಸ್ ಇದ್ದರೂ ಸಾಕು ಫ್ಯಾಬ್ರಿಕ್ ಬಿಡ್ತು ಅನ್ನೋದು. ನನಗಿಲ್ಲಿ 4.5 ಕ್ಲಾತ್ ಇರೋದ್ರಿಂದ ನಾನು 4.5 ಇಂಚನ್ನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ನೋಡಿ, ರಾಂಗ್ ಸೈಡು ನಾವು ಈ ಕ್ಯಾನ್ವಾಸ್ಗೆ ಒಂದು ಸೈಡ್ ಬಂದು ನಮಗೆ ಗಮ್ ಅನ್ನೋದಿರುತ್ತೆ. ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡಲ್ಲಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಐರನ್ ಮಾಡ್ಕೋಬೇಕು ನೋಡಿ. ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಐರನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಐರನ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು. ಬಟ್ ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ. ಈ ರೀತಿ ನೀಟಾಗಿ ಐರನ್ ಮಾಡ್ಕೋಬೇಕು. ಮೇಲೆಗಡೆನೂ ಕ್ಲಾತ್ ಬಿಟ್ಟಿದ್ದೀನಿ ಮತ್ತು ಕೆಳಗಡೆನೂ ಕ್ಲಾತ್ ಇದೆ. ನಾನು ಸೆಂಟರಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮಗೇನು ಬೆಲ್ಟ್ ಕ್ಯಾನ್ವಾಸ್ಗೆ ಒಂದು ಸೈಡ್ ಗಮ್ ಇರುತ್ತೆ ಆ ಸೈಡನ್ನು ನಾನಿಲ್ಲಿ ಐರನ್ ಮಾಡ್ಕೊತಾ ಇದ್ದೀನಿ ಪ್ಲೇಸ್ ಮಾಡಿಕೊಂಡು. ನಾವೇನು 2 ಫ್ಯಾಬ್ರಿಕ್ಸ್ನ ತೊಗೊಂಡಿರ್ತೀವಲ್ಲ, ಮೈನ್ ಫ್ಯಾಬ್ರಿಕ್ 2 ಫ್ಯಾಬ್ರಿಕ್ಸ್ನ ತೊಗೊಂಡಿರ್ತೀವಿ, ಅದರಲ್ಲಿ ಒಂದು ಫ್ಯಾಬ್ರಿಕ್ಗೆ ನಾನು ಈ ರೀತಿ ಕ್ಯಾನ್ವಾಸನ್ನು ನಾನು ಈ ರೀತಿ ಐರನ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಹಾಗೆ ಐರನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಕ್ಯಾನ್ವಾಸನ್ನು ನಾವು ಸ್ಟಿಕ್ ಮಾಡಿದ ನಂತರ ಒಂದು ಸೈಡು ನಾವು ಈ ರೀತಿ ಕ್ಲಾತನ್ನು ಫೋಲ್ಡ್ ಕ್ಯಾನ್ವಾಸ್ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕು ನೋಡಿ. ಈ ರೀತಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡ್ದಿರ ಈ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ. ಈಗ ರೆಡಿ ಆಯ್ತಲ್ಲ. ಈಗ ನಾವು ಏನು ಫೋಲ್ಡ್ ಮಾಡಿ ಐರನ್ ಮಾಡಿದ್ದೀವೋ ಅದನ್ನು ಕಟ್ ಮಾಡ್ಕೋಬೇಕು. ನಮಗೆ 1/2 ಇಂಚ್ ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ. ಇಲ್ಲಿ ಬಂದು ನನಗೆ ಜಾಸ್ತಿ ಇರೋದ್ರಿಂದ ನಾನು 1/2 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ರಿಮೈನಿಂಗ್ ಎಕ್ಸಸ್ ಇರೋ ಫ್ಯಾಬ್ರಿಕನ್ನು ಈ ರೀತಿ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ನೋಡಿ. ಈ ರೀತಿ 1/2 ಇಂಚ್ ಇದ್ದರೆ ಸಾಕಾಗುತ್ತೆ ನಮಗೆ ಮಾರ್ಜಿನ್ ಅನ್ನೋದು. ಈ ರೀತಿ ಕಟ್ ಮಾಡಿದ ನಂತರ ಈಗ ನಾವು ಕ್ಯಾನ್ವಾಸ್ ಪಟ್ಟಿನ 2 ಸೈಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕ್ಯಾನ್ವಾಸನ್ನು ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಕ್ಯಾನ್ವಾಸ್ ಪಟ್ಟಿನ ಇಟ್ಟು ಮೈನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡ್ಕೋಬೇಕಾದ್ರೆ ಕ್ಯಾನ್ವಾಸ್ಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು 5 ಇಂಚಸ್ಸು ಜಾಸ್ತಿ ಇರೋ ಥರ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಫೋಲ್ಡಿಂಗ್ ಮಾಡಿ ಆ ಕ್ಯಾನ್ವಾಸ್ ಮೇಲೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಮೈನ್ ಫ್ಯಾಬ್ರಿಕ್ಗೂ ಕೂಡ ನಾನು ಒಂದು ಸೈಡ್ ರಾಂಗ್ ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವೇನು ಒಂದು ಫ್ಯಾಬ್ರಿಕ್ಗೆ ಬೆಲ್ಟ್ ಕ್ಯಾನ್ವಾಸನ್ನು ಐರನ್ ಮಾಡ್ಕೊಂಡಿರ್ತೀವೋ ಅದಕ್ಕೆ 2 ಸೈಡು ನಾವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಫ್ಯಾಬ್ರಿಕ್ ಇರುತ್ತಲ್ಲ ಮೈನ್ ಫ್ಯಾಬ್ರಿಕ್ಕು, ಅದಕ್ಕೆ ಮಾತ್ರ ಒಂದು ಸೈಡು ಮಾತ್ರ ನಾವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು ನೋಡಿ. ಈ ರೀತಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇನ್ನೊಂದು ಪೀಸಿಗೆ ನಾವು ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ರೀತಿ ಈಗ ನಾವು ಏನು ಇನ್ನೊಂದು ಪೀಸನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅದು
ರೈಟ್ ಸೈಡ್ಗೆ ಈ ರೀತಿ ಮೇಲೆಗಡೆ ಪ್ಲೇಸ್ ಮಾಡಿಕೊಂಡು ಕ್ಯಾನ್ವಾಸ್ ನಾವೇನು ಫೋಲ್ಡ್ ಮಾಡ್ಕೊಂಡ್ವಿ ಅದು ನಮ್ಗೆ ಅಪೋಸಿಟ್ರಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದಕ್ಕೊಂದು ಸಮನಾಗಿ ಇಟ್ಕೊಂಡು ನೋಡಿ ಮೇಲೆಗಡೆ ಕ್ಲಾತ್ ಇರಬೇಕು, ಕೆಳಗಡೆ ಬಂದು ನಮಗೆ ಕ್ಯಾನ್ವಾಸ್ ಪಕ್ಕದಲ್ಲಿ ನಮಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಏನು ನಾವು ಮೇಲೆಗಡೆ ಕ್ಯಾನ್ವಾಸ್ಗೆ ಒಂದು 1/2 ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿದ್ದೀವೋ ಆ ಸೈಡ್ ಬಂದು ನಮಗೆ ಒಂದು 1/2 ಇಂಚು ಅಥವಾ 3/4 ಇಂಚು ಕ್ಲಾತನ್ನು ನಾವು ಇಟ್ಕೋಬೇಕು. ಕೆಳಗಡೆ ಕ್ಲಾತು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಮಾಡ್ಕೊತ ಬರಬೇಕು. ಈಗ ನಮಗೆ ಒಂದು 1/2 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಕೆಳಗಡೆ ಎಕ್ಸೆಸ್ ಇರೋವಂಥ ಏನು ಕ್ಲಾತ್ ಇರುತ್ತೋ ಅದನ್ನೇ ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ನಮಗೆ 1/2 ಇಂಚ್ ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ. ಈಗ ಈ ಮಾರ್ಜಿನನ್ನು ನಾವು ಒಂದು ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಏನು ನಮಗೆ ಕೆಳಗಡೆ ಪ್ಲೈನ್ ಕ್ಲಾತ್ ಇರುತ್ತಲ್ಲ ಫ್ಯಾಬ್ರಿಕ್ಕು ಆ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಖರ್ಚು ಅನ್ನೋದು ನಮಗೆ ಇನ್ನೊಂದು ಫ್ಯಾಬ್ರಿಕ್ ಅಂದರೆ ನಮಗೇನು ಕ್ಯಾನ್ವಾಸನ್ನು ನಾವು ಸ್ಟಿಕ್ ಮಾಡ್ಕೊಂಡಿರಲ್ವೋ ಆ ಫ್ಯಾಬ್ರಿಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಖರ್ಚು ಅನ್ನೋದು ಆ ಫ್ಯಾಬ್ರಿಕ್ ಮೇಲೇ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕೋದು ಏನಕ್ಕೆ ಅಂದರೆ ನಮ್ಗೆ ಖರ್ಚು ಅನ್ನೋದು ಏನಿದೆಯೋ ಅದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ನಾವು ಅಣಗಿಸ್ಬೇಕಲ್ವ. ಆ ಕ್ಲಾತ್ ಅನ್ನೋದು ಈ ರೀತಿ ಸ್ಟಿಚ್ ಹಾಕಿದಾಗ ನಮಗೆ ಆ ಕ್ಲಾತ್ ಅನ್ನೋದು ಬ್ಯಾಕ್ ಸೈಡ್ಗೆ ಈ ರೀತಿ ಅಣಗುತ್ತೆ. ಈಗ ನಾವು ಆಲ್ರೆಡಿ ಒಂದು ಫ್ಯಾಬ್ರಿಕ್ಗೆ ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿದ್ವಲ್ಲ, ಈಗ ಇನ್ನೊಂದು ಸೈಡು ಇದನ್ನು ಸ್ಟಿಚ್ ಮಾಡಿದ ನಂತರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಒಂದು ಸೈಡು ಸ್ಟಾರ್ಟಿಂಗಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ. ಈಗ ಇನ್ನೊಂದು ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ಚನ್ನು ಹಾಕ್ಕೊಂಡೆ. ನೋಡಿ ಈ ರೀತಿ ರೆಡಿ ಆದಾಗ ಈಗ ಆ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಮೇಲೆಗಡೆ. ನೋಡಿ ಕ್ಲಾತನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆದಷ್ಟು ಎಡ್ಜಲ್ಲಿ ಒಂದು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ರೆಡಿ ಆಯಿತು ಬೆಲ್ಟ್ ಅನ್ನೋದು. ಈಗ ಕೆಳಗಡೆ ನಮಗೆ 1/2 ಇಂಚ್ ಮಾರ್ಜಿನ್ ಇದ್ದರೆ ಸಾಕಾಗುತ್ತೆ. ನೋಡಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವೇನು ಕ್ಯಾನ್ವಾಸನ್ನು ಫೋಲ್ಡ್ ಮಾಡಿ ಕ್ಯಾನ್ವಾಸ್ಗೆ ನಾವು ಕ್ಲಾತನ್ನು ಫೋಲ್ಡ್ ಮಾಡಿದ್ವಿ ಅದು ಬಂದು ನಮಗೆ ಲೆಹಂಗಾಗೆ ಫ್ರಂಟ್ ಸೈಡ್ ಬರುತ್ತೆ. ಈ ನಾರ್ಮಲ್ ಪ್ಲೈನ್ ಕ್ಲಾತ್ ಏನಿದೆಯೋ ಅದು ನಮಗೆ ಬ್ಯಾಕ್ ಸೈಡ್ಗೆ ಹೋಗುತ್ತೆ ಬೆಲ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಈ ರೀತಿ ನಾವು ಕ್ಯಾನ್ವಾಸನ್ನು ರೆಡಿ ಮಾಡ್ಕೊಂಡಿದ್ದ ನಂತರ ಈಗ ಲೆಹಂಗಾಗೆ ನಾವು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈಗ ಲೆಹಂಗಾನ ತಗೊಂಡು ಈ ರೀತಿ ಕ್ಯಾನ್ವಾಸನ್ನು ಫಸ್ಟು ಓಪನ್ ಮಾಡ್ಕೋಬೇಕು. ನಮಗೇನು ಪ್ಲೈನ್ ಕ್ಲಾತ್ ಇರುತ್ತಲ್ಲ ಆ ಪ್ಲೈನ್ ಕ್ಲಾತು ನಮಗೆ ನೋಡಿ ರಾಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಅಂದರೆ ಲೈನಿಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡಿದ್ದೀವಲ್ಲ 1/2 ಇಂಚ್ ಮಾರ್ಜಿನ್ಗೆ ನಾವೀಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಈ ಸ್ಟಿಚ್ಚನ್ನು ಹಾಕೋವಾಗ ಫ್ರಿಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಫ್ರಿಲ್ಸ್ ಎಲ್ಲೂ ಕೂಡ ನಮಗೆ ಶೇಪ್ ಔಟ್ ಆಗದೇ ಇರೋ ಥರ ನೋಡ್ಕೋಬೇಕು ನೀಟಾಗಿ. ಹಾಗೆ ಕೆಳಗಡೆ ಲೈನಿಂಗು ಸಹ ನೀವು ನೀಟಾಗಿ ಬಟ್ಟೆನ ಸರಿಪಡಿಸ್ಕೊಂಡು ಈ ರೀತಿ 1/2 ಇಂಚ್ ಮಾರ್ಜಿನು ಪೂರ್ತಿ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕ್ಯಾನ್ವಾಸನ್ನು ನಾವು ಓಪನ್ ಮಾಡಿಕೊಂಡು ನಾವೇನು ಒಂದು ಸೈಡ್ ನಾವು 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡಿರ್ತೀವಲ್ಲ ಪ್ಲೈನ್ ಕ್ಲಾತ್ಗೆ ಆ ಕ್ಲಾತ್ ಲೈನಿಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು 1/2 ಇಂಚ್ ಮಾರ್ಜಿನ್ಗೆ. ಏನು ಈ ಮೈನ್ ಫ್ಯಾಬ್ರಿಕ್ ಇದೆಯಲ್ವಾ ಈ ಫ್ರಿಲ್ಸ್ ಸ್ಟಿಚ್ ಮಾಡಿರೋ ಫ್ಯಾಬ್ರಿಕ್ಕು ಕೆಳಗಡೆ ಲೈನಿಂಗು ಮತ್ತು ಮೇಲ್ಗಡೆ ಫ್ರಿಲ್ಸು ಸಮವಾಗಿ ಈ ರೀತಿ ನೀಟಾಗಿ ಸರಿಪಡಿಸ್ಕೊಳ್ತಾ ನಾವು ಈ ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿದ ನಂತರ ಕ್ಯಾನ್ವಾಸ್ ಪಟ್ಟಿ ಏನು ನಾವು ಕ್ಯಾನ್ವಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿರೋ ಪಟ್ಟಿ ಇರುತ್ತಲ್ಲ ಆ ಪಟ್ಟಿ ಈ ರೀತಿ ಮೇಲೆಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವೇನು ಆಲ್ರೆಡಿ 1/2 ಇಂಚ್ ಮಾರ್ಜಿನಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿರ್ತೀವಿ ಆ ಸ್ಟಿಚ್ ಕಾಣಿಸ್ದೇ ಇರೋ ಥರ ಇದನ್ನು ಫೋಲ್ಡ್ ಮಾಡಿಕೊಂಡು
ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಾವೇನು 1/2 ಇಂಚ್ ಮಾರ್ಜಿನನ್ನು ಈಗ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವೋ ಆ ಮಾರ್ಜಿನ್ ಅನ್ನೋದು ನಮಗೆ ಫ್ರಂಟಲ್ಲಿ ಈಗ ಕಾಣಿಸ್ದೇ ಇರೋ ಥರ ಈ ಕ್ಯಾನ್ವಾಸ್ ಬೆಲ್ಟನ್ನು ಫೋಲ್ಡ್ ಮಾಡಿಕೊಂಡು ಪಟ್ಟಿನ ಆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಒಳ್ಳೆ ಸ್ಟಿಚಿಂಗ್ ವೀಡಿಯೋಸನ್ನ ಹಾಗೆ ಕಟಿಂಗ್ ವೀಡಿಯೋಸನ್ನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ವೀಡಿಯೋಸ್ನ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಏನು ಆ ಕ್ಯಾನ್ವಾಸ್ ಪಟ್ಟಿ ಎಡ್ಜ್ ಇರುತ್ತೋ ಆ ಪಟ್ಟಿ ಮೇಲೆ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಇರಬೇಕು. ನೋಡಿ, ಇಲ್ಲಿ ಬಂದಾಗ ಕೆಳಗಡೆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಕ್ಲಾತ್ಗೆ ಸಮವಾಗಿ, ಮೇಲ್ಗಡೆ ಪಟ್ಟಿಗೆ ಸಮವಾಗಿ ಕೆಳಗಡೆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಸ್ಟಿಚ್ಚನ್ನು ಕಂಪಲ್ಸರಿ ಹಾಕ್ಕೋಬೇಕು ಫ್ರೆಂಡ್ಸ್. ನಮಗೆ ಎಂಡಿಂಗಲ್ಲಿ ಈ ಥರ ದಾರಗಳಿರುತ್ತಲ್ವ, ಆ ದಾರಗಳನ್ನ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ, ಬೆಲ್ಟ್ ಕ್ಯಾನ್ವಾಸ್ ಅನ್ನೋದು ಈ ರೀತಿ ರೆಡಿ ಆಯಿತು, ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಆದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು ಅಷ್ಟೇ. ಈಗ ಸೈಡ್ ಜಾಯಿಂಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಲೈನಿಂಗ್ ಸೈಡ್ಗೆ ಇರ್ತಿ, ರಾಂಗ್ ಸೈಡ್ಗೆ ಇರ್ತಿ ಲೆಹಂಗಾನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಆಲ್ರೆಡಿ ಸೈಡ್ಸಲ್ಲಿ ಒಂದು 5 ಇಂಚಸ್ಗೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ. ಈಗ ನೋಡಿ, ಎರಡನ್ನೂ ಈ ರೀತಿ ಸಮವಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. 1-3 ಇಂಚಸ್ವರೆಗೂ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಅಲ್ಲಿ ರಫ್ ಸ್ಟಿಚ್ಚನ್ನು ಎಳ್ಕೋಬೇಕು. ಆನಂತರ 2 ಇಂಚಸ್ವರೆಗೂ ನಾವು ಮೈನ್ ಫ್ಯಾಬ್ರಿಕ್ಕು ಮತ್ತು ಎರಡೂ ಲೈನಿಂಗು, ಕೆಳಗಡೆ ಲೈನಿಂಗು ಮತ್ತು ಮೇಲ್ಗಡೆ ಲೈನಿಂಗ್ ಎರಡನ್ನೂ ಸೇರಿಸಿ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಅಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಲಾಸ್ಟಲ್ಲಿ. ಆನಂತರ ಮಿಷಿನಿಂದ ಕ್ಲಾತನ್ನು ಈ ರೀತಿ ತೆಗೆದು ಈಗ ಲೈನಿಂಗ್ ಎರಡು, ಕೆಳಗಡೆ ಲೈನಿಂಗು ಮತ್ತು ಮೇಲ್ಗಡೆ ಲೈನಿಂಗ್ ಎರಡೂ ಈ ರೀತಿ ಸಪ್ರೇಟಾಗಿ ಫೋಲ್ಡ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಗೆ ಮಾತ್ರ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ನೋಡಿ, ಆಲ್ರೆಡಿ ನಾವು ಆವಾಗಲೇ 2 ಇಂಚಸ್ ಹತ್ರ ಎಲ್ಲಿ ರಫ್ ಸ್ಟಿಚ್ ಹಾಕಿ ಸ್ಟಾಪ್ ಮಾಡಿದ್ದೆವು ಅದೇ ಸ್ಟಿಚ್ ಹತ್ರ ನಾವು ಈಗ ಸೂಜಿಯನ್ನು ಇಳಿಸಿ ಅಲ್ಲಿ ರಫ್ ಸ್ಟಿಚ್ ಮಾಡಿಕೊಂಡು ಅನಂತರ ಈ ರೀತಿ ಸೈಡ್ ಜಾಯಿಂಟ್ಸ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಸೈಡ್ ಜಾಯಿಂಟ್ಸ್ ಫುಲ್ ವಿಡಿಯೋ ಅನ್ನೋದು ಶೂಟ್ ಮಾಡ್ಕೊಂಡಿಲ್ಲ, ಸ್ಟೋರೇಜ್ ಜಾಸ್ತಿ ಇರೋದ್ರಿಂದ ಅದು ವಿಡಿಯೋ ಶೂಟ್ ಆಗಿಲ್ಲ. ನೀವು ಮೈನ್ ಫ್ಯಾಬ್ರಿಕ್ನ ಆ ರೀತಿ ಸೈಡ್ ಜಾಯಿಂಟ್ಸ್ ಮಾಡ್ಕೊಂಡಿದ್ದ ನಂತರ ಲೈನಿಂಗನ್ನು ನೀವು ಜಾಯಿನ್ ಮಾಡ್ಕೋಬೇಕು. ಎರಡೂ ಲೈನಿಂಗನ್ನು ನೋಡಿ, ಸೈಡ್ ಜಾಯಿಂಟ್ಸ್ನ ಹತ್ರ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ. ಬೆಲ್ಟ್ಗೆ ನಾವು ಒಂದು ಸೈಡು ಉಕ್ಸನ್ನು ಸ್ಟಿಚ್ ಮಾಡ್ತೀವಿ, ಇನ್ನೊಂದು ಸೈಡು ಉಕ್ಸನ್ನು ಹಾಕ್ಕೊಳ್ಳೋದಕ್ಕೆ ನಮಗೆ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಆ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಕ್ಲಾತನ್ನು ತೊಗೊಂಡು ನೋಡಿ ಈ ರೀತಿ 2.5 ಇಂಚಸ್ ಇರೋ ಥರ ಒಂದು ಕ್ಲಾತನ್ನು ತೊಗೊಂಡು 1 ಇಂಚ್ ಇರೋ ಥರ ನಾವು ಈ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು 1.5 ಇಂಚ್ ಇರೋ ಥರ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು 1 ಇಂಚಿಗೆ ಈ ರೀತಿ ಸ್ಟ್ರೈಟಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆ ಪಟ್ಟಿ ಅನ್ನೋದು ನಮಗೆ 1 ಇಂಚ್ ಪಟ್ಟಿ ಅನ್ನೋದು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದು ಸೈಡ್ ನಾವು ಉಕ್ಸನ್ನು ಸ್ಟಿಚ್ ಮಾಡಿದ ನಂತರ ಈ ರೀತಿ ಪಟ್ಟಿನ ರೆಡಿ ಮಾಡಿಕೊಂಡು ಇನ್ನೊಂದು ಸೈಡ್ ಬೆಲ್ಟ್ಗೆ ನಾವು ಇದನ್ನು ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗು ನೀಟಾಗಿರುತ್ತೆ. ಹಾಗೆ ಕಸ್ಟಮರ್ಗೆ ವೇಸ್ಟ್ ರೌಂಡ್ ಅನ್ನೋದು ಎಲ್ಲಿ ಲೂಸ್ ಇರುತ್ತೋ ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡಾಗ ಅವ್ರಿಗೆ ವೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಅಂದರೆ ನಾವು ಉಕ್ಸನ್ನು ಸ್ಟಿಚ್ ಮಾಡಿದ್ರೆ 1 ಅಥವಾ 2 ಉಕ್ಸನ್ನು ಹಾಕಿ ಸ್ಟಿಚ್ ಮಾಡ್ತೀವಿ. ಆದರೆ ಇದನ್ನು ಬಟ್ಟೆಯಲ್ಲಿ ಸ್ಟಿಚ್ ಮಾಡಿದಾಗ ನಮಗೆ ಹತ್ರ ಒಂದು 7-8 ಫ್ರಿಲ್ಸ್ವರೆಗೂ ನಾವು ಸ್ಟಿಚ್ ಮಾಡೋದ್ರಿಂದ ಅವರು ಈಸಿಯಾಗಿ ಅವ್ರ ಲೂಸ್ಗೆ, ಅವ್ರ ವೇಸ್ಟ್ ರೌಂಡ್ ಲೂಸ್ಗೆ ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡ್ಕೋಬೋದು. ನೋಡಿ, ಈಗ ರಿವರ್ಸ್ ಮಾಡ್ಕೋಬೇಕು. ಈಗ ನಾವೇನು 1 ಇಂಚಿ ಪಟ್ಟಿನ ನಾವು ಸ್ಟಿಚ್ ಮಾಡಿಕೊಂಡು ಈಗ ಕ್ಲಾತು ಮಾರ್ಜಿನ್ ಅನ್ನೋದು ಒಳಗಡೆಗೆ ಹೋಗೋ ಥರ ಈ ಕ್ಲಾತನ್ನು ರಿವರ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಮಗೆ ಆ ಪಟ್ಟಿ ಅನ್ನೋದು 1 ಇಂಚು ರೆಡಿ ಆಗಬೇಕು. ನಾನೀಗ ಇದನ್ನು ನೀಟಾಗಿ ಐರನ್ ಮಾಡ್ಕೊತೀನಿ. ನೋಡಿ, ಐರನ್ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿ ಇರುತ್ತೆ, ಫ್ಲ್ಯಾಟಾಗಿ ರೆಡಿ ಆಗುತ್ತೆ ಕ್ಲಾತ್ ಅನ್ನೋದು.
ಈಗ ಲೆಹೆಂಗಾನ ತೊಗೊಂಡು ನಾವು ಬೆಲ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಒಂದು ಸೈಡು ನಾವು 3 ಇಂಚಸ್ ನೋಡಿ ಈ ರೀತಿ 3 ಇಂಚಸ್ ಎಕ್ಸ್ಟ್ರಾ ಬರೋ ಥರ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿರ್ತೀವಲ್ಲ ಆ ಸೈಡು ನಾವು ಈಗ ಈ ಪಟ್ಟಿ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಸ್ಟಾರ್ಟಿಂಗು 1/4 ಇಂಚಿಗೆ ಈ ರೀತಿ ಸ್ಟಿಚ್ ಹಾಕೊಂಡಿದ ನಂತರ ನೀವು ನಾನಿಲ್ಲಿ ಒಂದು ದಬ್ಡನ ಯೂಸ್ ಮಾಡಿಕೊಂಡು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಫ್ರಿಲ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಫ್ರಿಲ್ಲು ಈ ರೀತಿ ನೀಟಾಗಿ ಆ ಫ್ರಿಲ್ ಎಡ್ಜಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ಹಾಗೆ ನೀವೇನು ಈ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀರೋ ಅದು ಏನು ಬೆಲ್ಟ್ ಇದೆಯಲ್ಲ ಆ ಬೆಲ್ಟಿಗೆ ಸೆಂಟರಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಕ್ಲಾತಲ್ಲಾದರೆ ನಮಗೆ ಎಷ್ಟು ನಾವು ಕಾಜಾ ಪಟ್ಟಿ ಅನ್ನೋದನ್ನು ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಅದೇ ಉಕ್ಸ್ ನಾವು ಮಾಮೂಲಿ ಉಕ್ಸಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ 1 ಅಥವಾ 2 ಉಕ್ಸ್ಗಳನ್ನ ನಾವು ಹಾಕ್ತೀವಿ ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆದಷ್ಟು ಎಡ್ಜಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು ನೋಡಿ. ಹಾಗೆ ರಿವರ್ಸಲ್ಲಿ ಮತ್ತೆ ಇನ್ನೊಂದು ಸ್ಟಿಚ್ ಬ್ಯಾಕ್ ಸೈಡ್ಗೆ ಹಾಗೆ ರಿವರ್ಸ್ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಲ್ರೆಡಿ ನಾವೇನು ಫ್ರಿಲ್ನ ಈ ರೀತಿ ಒಂದ್ರ ಕೆಳಗಡೆ ಒಂದು ಸೇರಿಸಿದ್ವಿ. ಈಗ ಮೇಲೆಗಡೆ ಕೂಡ ಅದೇ ರೀತಿಯೇ ಎಡ್ಜಸ್ಸಲ್ಲಿ ಬರೋ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಸೈಡು ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ ಆ ಫ್ರಿಲ್ಸನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಇನ್ನೊಂದು ವಿಡಿಯೋನ ಮಾಡ್ತೀನಿ ನಿಮಗೆ ಅರ್ಥ ಆಗೋ ಥರ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್